ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸಿದ್ದು ಸೇಫ್ ಅಂತಲೇ ಜೋರಾಗಿ ಹೇಳಬಹುದು. ಯಾಕೆಂದರೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು, ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರ CM ಕುರ್ಚಿ ಭದ್ರ ಭದ್ರ ಭದ್ರ. ಯಾವ ತಡೆನೂ ಇಲ್ಲ, ಯಾವ ಅಡೆತಡೆನೂ ಇಲ್ಲ, ಯಾವ ಆತಂಕನೂ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಡವಳಿಕೆ ಮತ್ತು DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಏನಾಯ್ತು ಇವತ್ತು, ಯಾಕೆ ನಾವು ಸಿದ್ದು ಸೇಫ್ ಅಂತ ಜೋರಾಗಿ ಹೇಳಬಹುದು ಅಂತಹ ಸನ್ನಿವೇಶ ಏನು ನಡೀತು ಇವತ್ತು ಅಂತಂದರೆ, ನಿಮಗೆ ಗೊತ್ತೇ ಇದೆ, ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದರು. ಯಾಕೆ? ಇಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡೋದಕ್ಕೆ. ಅವರು ಓಪನ್ ಆಗಿ ಒಪ್ಕೊಳ್ಳಿಲ್ಲ CM ಸ್ಥಾನದ ಬದಲಾವಣೆಯ ಬಗ್ಗೆ, ಒಂದಷ್ಟು ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದೀನಿ ಅಂತ ಬೇರೆ ವಿಚಾರಗಳನ್ನು ಹೇಳಿದ್ರು. ಅದಕ್ಕೂ ಬಂದಿರಬಹುದು, ಆದರೆ CM ಬದಲಾವಣೆಯ ವಿಚಾರಕ್ಕೆ ಅಭಿಪ್ರಾಯ ಸಂಗ್ರಹವೂ ಸಹ ಒಂದು ಭಾಗವಾಗಿತ್ತು. ಅದು ಅವರು ಒಪ್ಕೊಂಡಿಲ್ಲ ನೇರವಾಗಿ, ಬಟ್ ಅದಕ್ಕಾಗಿ ಬಂದಿದ್ದರು ಅನ್ನೋದು ಸ್ಪಷ್ಟನೆ ನಮಗೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು MLAಗಳನ್ನು ಭೇಟಿ ಮಾಡಿದ್ರು, ಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಇದೆಲ್ಲವೂ ನಡೀತಿರಬೇಕಾದ್ರೆ ಖರ್ಗೆ ಅವರನ್ನು ಕೇಳಿದಾಗ ಸಿದ್ದರಾಮಯ್ಯನವರನ್ನು ಬದಲಾಯಿಸ್ತೀರಾ, CM ಬದಲಾವಣೆ ಆಗುತ್ತೆ ಅಂದಾಗ ಖರ್ಗೆ ಅವರು ನಿರಾಕರಿಸಿರಲಿಲ್ಲ. ಅದನ್ನು ನಾವು ಹೈಕಮಾಂಡ್ನವರು ನಿರ್ಧರಿಸ್ತೀವಿ ಅಂತ ಹೇಳಿದರು. ಈ ಕಡೆ ಕಾಂಗ್ರೆಸ್ನಲ್ಲಿ ಎರಡು ಗುಂಪಿರೋದು ನಿಮಗೆ ಗೊತ್ತೇ ಇದೆ. ಸಿದ್ದರಾಮಯ್ಯ ಬಣ, DK ಬಣ, ಇಬ್ಬರು ಅವರವರ ನಾಯಕರ ಪರವಾಗಿ ಬ್ಯಾಟ್ ಬೀಸೋದು ಅದು ಇದು ನಡೀತಾನೆ ಇತ್ತು. RV ದೇಶಪಾಂಡೆಯಂತಹ ಹಿರಿಯ ನಾಯಕರು ನಿನ್ನೆ ಒಂದು ಕ್ಲೂ ಕೊಟ್ಟರು. 5 ವರ್ಷವೂ ಸಹ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಇದೆ ಅವರಿಗೆ ಅನ್ನುವಂತಹ ಕ್ಲೂವನ್ನು ಕೊಟ್ಟಿದ್ರು ನಿನ್ನೆ. ಆದರೂ ಅದನ್ನು ಸಿದ್ದರಾಮಯ್ಯನವರ ಬಣದ ಒಬ್ಬ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆ ರೀತಿಯಲ್ಲೇ ನಾವು ನೋಡ್ತಿದ್ವಿ. ಆದರೆ ಇವತ್ತು DK ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಅಥವಾ ಒಂದು ಎಚ್ಚರಿಕೆ ಇದೆಯಲ್ಲ ಒಂದು MLAಗೆ, ಅಲ್ಲಿ ಸಾಕಷ್ಟು ಸ್ಪಷ್ಟತೆ ನಮಗೆ ಸಿಗ್ತಾ ಹೋಯಿತು. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆಗಳು ಇಲ್ಲ ಅನ್ನುವಂಥದ್ದು. ಏನದು? ರಾಮನಗರದ MLA ಇಕ್ಬಾಲ್ ಹುಸೇನ್, DK ಬಣ, DKಗೆ ತುಂಬ ಕ್ಲೋಸ್, DK ಅವರ ಆಪ್ತ, ಅವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟರು. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ 2028ರಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಆಗುತ್ತೆ, ಕಾಂಗ್ರೆಸ್ ಗೆಲ್ಲಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ KPCC ಅಧ್ಯಕ್ಷರೂ ಆಗಿರುವ DCM DK ಶಿವಕುಮಾರ್ ತಮ್ಮ ಪರವಾಗಿ ಹೇಳಿಕೆ ಕೊಟ್ಟಂತಹ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದು ಸಹ ಕ್ಲೋಸ್ಡ್ ಡೋರಲ್ಲ, ಕ್ಯಾಮ್ರಾಗಳ ಮುಂದೆ, ಪತ್ರಕರ್ತರ ಮುಂದೆನೆ. ಅವನು ಯಾರು ಹಾಗೆ ಹೇಳೋದಕ್ಕೆ? ಅದೆಲ್ಲ ಮಾಧ್ಯಮಗಳ ಮುಂದೆ ಮಾತಾಡಬಾರ್ದು. ಅವನಿಗೆ ನಾನು ನೋಟಿಸ್ ಕೊಡ್ತೀನಿ ಇನ್ನೊಂದು 2 ದಿನದಲ್ಲಿ. ಯಾಕೆ ಮಾತಾಡಬೇಕು ಇದೆಲ್ಲ? ನಮ್ಮ ಗಮನ ಏನಿದ್ದರೂ 2028ರ ಚುನಾವಣೆ ಮೇಲಿದೆ. ಹೀಗೆ ಹೇಳಿಕೆ ಕೊಟ್ಟ ಮೇಲೆ DKಶಿ ಅವರ ಕಡೆಯಿಂದ ಸ್ಪಷ್ಟತೆ ಸಿಕ್ಕಂಗೆನೆ ಏನು ಅಂದರೆ, ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾವು ಮಾತಾಡ್ತಿಲ್ಲ ಅಂತ. ಯಾಕೆಂದರೆ ಅವರು ಇನ್ನೊಂದು ಸೆಂಟೆನ್ಸನ್ನು ಸೇರಿಸ್ತಾರೆ, ಇಲ್ಲಿ ಯಾರಿಗೂ ಸಹ ಆತುರ ಇಲ್ಲ, ನಮ್ಮ ಗಮನ 2028ರ ಚುನಾವಣೆ ಮೇಲಿದೆ ಅನ್ನುವ ಮೂಲಕ DK ಶಿವಕುಮಾರ್ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಚರ್ಚೆ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಿಗೆ ಆಸ್ಪದ ಸದ್ಯಕ್ಕಂತೂ ಇಲ್ಲ, ಅಥವಾ ಅದರ ಅವಶ್ಯಕತೆ ಅಥವಾ ಅದರ ಅಂತಹ ಸನ್ನಿವೇಶ ಈಗ ಸದ್ಯಕ್ಕೆ ಇಲ್ಲ, ಪರಿಸ್ಥಿತಿ ಇಲ್ಲ ಅನ್ನೋದನ್ನು DKಶಿ ಅವರ ಈ ಹೇಳಿಕೆಯ ಮೂಲಕ, ಈ ಎಚ್ಚರಿಕೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಪ್ಲಸ್ ಸುರ್ಜೇವಾಲಾ ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸಹ ನೇತೃತ್ವದ ಬದಲಾವಣೆಯ ಬಗ್ಗೆ ನಾವು ಚರ್ಚೆ ಮಾಡ್ತಿಲ್ಲ, ಅದು ವಿಷಯವೇ ಅಲ್ಲ. ನಾನು ಬಂದಿರೋದು ಕೇವಲ ಸರ್ಕಾರದಲ್ಲಿ ಆಡಳಿತಾತ್ಮಕವಾಗಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕಷ್ಟೇ, ಬೇರೆ ಏನೂ ಇಲ್ಲ ಅಂತ. ಹಾಗಾದರೆ ಇಷ್ಟು ದಿನದ ಊಹಾಪೋಹಗಳು ಅಥವಾ ಇಷ್ಟು ದಿನ ನಾವು ಅಂದ್ಕೊಂಡಿದ್ದು ಅಥವಾ ಬರ್ತಿದ್ದಂತಹ ಮಾಹಿತಿಗಳು, ಒಂದು ಒಪ್ಪಂದ ಆಗಿದೆ 2.5 ವರ್ಷ ಅನ್ನೋದು ಸುಳ್ಳ? ಅಥವಾ ಅದು 2.5 ವರ್ಷ ಅಲ್ಲ, 3 ವರ್ಷ 2 ವರ್ಷನ? ಅಥವಾ ಚುನಾವಣೆಗೆ 1 ವರ್ಷ ಇದೆ ಅನ್ನಬೇಕಾದರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಇದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಹಾಗಾದರೆ ಯಾವೆಲ್ಲ ಫ್ಯಾಕ್ಟ್ರಿಗಳು ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗಿ ಇಲ್ಲಿ ಪರಿಗಣಿಸಿರಬೇಕು, ಅವರಿಗೆ ಈ ರೀತಿಯಾದಂತಹ ಒಂದು ಸೇಫ್ ಝೋನ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರಬೇಕು ಅನ್ನೋದು ನೋಡೋದಾದರೆ,
ಸಿದ್ದರಾಮಯ್ಯನವ್ರಿಗಿರುವಂತಹ ಅತಿ ದೊಡ್ಡ ಬಲ ಅಂದರೆ ಮಾಸ್ ಲೀಡರ್, ಅಹಿಂದ ನಾಯಕ. ಎಲ್ಲ ವರ್ಗಗಳ ಜನರಲ್ಲಿಯೂ ಸಹ ಅವರಿಗೆ ಬೆಂಬಲ ಕೊಡುವಂಥವ್ರು ಇದ್ದಾರೆ. ಅದು ಒಂದು ಕಾರಣ. ಆದರೆ ಇನ್ನೊಂದು, ಅವರ ನಡೆ ಹೇಗಿರುತ್ತೆ ಅವರನ್ನು ಇಳಿಸ್ಬಿಟ್ರೆ ಅನ್ನುವಂಥ ಸಣ್ಣ ಅಳುಕು ಹೈಕಮಾಂಡ್ಗಿದ್ದೇ ಇರುತ್ತೆ. ಸಿದ್ದರಾಮಯ್ಯ ಏನು ಮಾಡದೇ ಇರಬಹುದು, ಆದರೆ ಅವರಿಗೆ ಶಾಸಕರ ಬೆಂಬಲ ಅತಿ ಹೆಚ್ಚಿನ ಮಟ್ಟದಲ್ಲಿದೆ. ಅಷ್ಟೂ ಶಾಸಕರು ಅಸಹಕಾರ ತೋರೋದಕ್ಕೆ ಶುರು ಮಾಡಿದ್ರೆ ಕಾಂಗ್ರೆಸ್ಗೆ, ಅಥವಾ ಮುಂದಿನ ಮುಖ್ಯಮಂತ್ರಿ ಅಥವಾ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆದಾಗ ಅದು ಅವರಿಗೆ ಸಮಸ್ಯೆ ಆಗುತ್ತೆ, ಹೈಕಮಾಂಡ್ಗೆ ಸಮಸ್ಯೆ ಆಗುತ್ತೆ. ಮತ್ತೆ ಅವರು ರಾಜಸ್ಥಾನ ಹರಿಯಾಣದ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕೊಳ್ತಾರೆ. ನಿಮಗೆ ನೆನಪಿದ್ರೆ ಹರಿಯಾಣದಲ್ಲಿ ಚುನಾವಣೆಗಳು ನಡೀಬೇಕಾದ್ರೆ ಗೋಧಿ ಮಾಧ್ಯಮಗಳು ಸಹ ಹೇಳಿತ್ತು ಕಾಂಗ್ರೆಸ್ ಗೆದ್ದು ಬಿಡುತ್ತೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸ್ಪಷ್ಟ ಬಹುಮತ ಸಿಗುತ್ತೆ ಅಂತ. ಅದರಲ್ಲಿ ಉಲ್ಟಾ ಆಯಿತು. ಯಾಕೆ? ಇದೇ ರೀತಿ CM ಕುರ್ಚಿಗಾಗಿ ಮೂರು ಜನ ಬಡ್ದಾಡ್ತಾ ಇದ್ರು. ಭೂಪೇಂದ್ರ ಸಿಂಗ್ ಹುಡ್ಡಾ, ಕುಮಾರಿ ಶೈಲಜಾ, ಮತ್ತು ಈಗ ಇಲ್ಲಿಗೆ ಉಸ್ತುವಾರಿಯಾಗಿ ಬಂದಿದ್ದಾರಲ್ಲ ಸುರ್ಜೇವಾಲಾ, ಇವರು ಸಹ ಹರಿಯಾಣದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದರು. 3 ಜನ 3 ದಿಕ್ಕುಗಿದ್ರು. ಗೆದ್ದೇ ಬಿಡ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆನೇ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಹೊರತು ಚುನಾವಣೆ ಗೆಲ್ಲೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಹೀನಾಯವಾಗಿ ಸೋತರು. ಇನ್ನು ರಾಜಸ್ಥಾನದ ನಿಮಗೆ ಗೊತ್ತಿದೆ, ಗೆಹ್ಲೋಟ್ ಮುಖ್ಯಮಂತ್ರಿ ಮಾಡಿದಾಗ ಗೆಹ್ಲೋಟ್ ಅವರನ್ನು 2.5 ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಸಚಿನ್ ಪೈಲಟ್ಗೆ ಬಿಟ್ಕೊಡೋದಾಗಿ ಮಾತುಕತೆ ಆಗಿತ್ತು ಅಂತ ಹೇಳಲಾಗತ್ತೆ. ಆ ಸಮಯ ಬಂದಾಗ ಗೆಹ್ಲೋಟ್ ಒಪ್ಕೊಳ್ಳಿಲ್ಲ. ಆ ಹಿನ್ನೆಲೆಯಲ್ಲಿ ಸಚಿನ್ ಪೈಲಟ್ ಅರ್ಧ ಅಂತ ಹೇಳ್ಬೋದು ಬಂಡಾಯ ಎದ್ರು, ಪೂರ್ತಿಯಾಗಿ ಎದ್ದಿಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರದೇ ರೀತಿಯಾದಂತಹ ರಾಜಕಾರಣವನ್ನು ಮಾಡ್ಕೊಳ್ತಾ ಹೋದರು. ರಾಜ್ಯ ಪ್ರವಾಸವನ್ನು ಕೈಗೊಂಡರು, ಎಲ್ಲವನ್ನೂ ಮಾಡಿದ್ರು. ಒಂದಷ್ಟು MLAಗಳನ್ನು ಕರ್ಕೊಂಡೋಗಿ ಎಲ್ಲೆಲ್ಲೋ ಮೀಟಿಂಗ್ಗಳು ಮಾಡಿದ್ರು. ಅದು ಕಂಪ್ಲೀಟಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರಿತು, ಚುನಾವಣೆಯಲ್ಲಿ ನೆಲ ಕಚ್ಚಿತು. ಅಂತಹ ಸನ್ನಿವೇಶ ಮತ್ತೆ ಕರ್ನಾಟಕದಲ್ಲೂ ಬಂದುಬಿಟ್ರೆ ದೊಡ್ಡ ರಾಜ್ಯವೊಂದು ಕಳ್ಕೋಬೇಕಾಗತ್ತೆ ಅನ್ನುವಂತಹ ಆತಂಕ ಹೈಕಮಾಂಡ್ಗಿದೆ. ಇಲ್ಲಿ ಗೊಂದಲವೇ ಆಗಬಾರದು ಅಂತ ಸಿದ್ದರಾಮಯ್ಯನವರನ್ನು ಸದ್ಯಕ್ಕೆ ಟಚ್ ಮಾಡೋದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿರಬೇಕು. ಹಾಗಾದರೆ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭಕ್ಕೆ ಒಪ್ಕೊಂಡ್ರ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಕಡೆಯಿಂದ ಹೇಳಿಸಿದ್ರೆ ಒಪ್ಪಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಜೋರಾಗಿದೆ. ಅದೇ ನಡೆದಿರಬಹುದು. ಹೈಕಮಾಂಡ್ ಹೇಳಿರಬಹುದು ಡಿ ಕೆ ಶಿವಕುಮಾರ್ ಅವರಿಗೆ, ನೋಡಿ ರಾಜಸ್ಥಾನ ಹರಿಯಾಣದಲ್ಲಿ ನಾವು ಅನುಭವಿಸಿರೋದು ಸಾಕು, ಕರ್ನಾಟಕದಲ್ಲೂ ಆ ಥರ ಪರಿಸ್ಥಿತಿ ಬೇಡ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾತು ಬೇಡ, ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ನಿಮ್ಮ ಕಡೆಯಿಂದ ಬಹಳಷ್ಟು ಸಹಕಾರ ನಮಗೆ ಸಿಕ್ಕಿದೆ, ನೀವು ಬಹಳ ತ್ಯಾಗ ಮಾಡಿದ್ದೀರಿ, ಸೂಕ್ತ ಸಮಯದಲ್ಲಿ ನಿಮಗೆ ಅದಕ್ಕೆ ಪ್ರತಿಫಲವನ್ನು ಖಂಡಿತ ನಮ್ಮ ಕಡೆಯಿಂದ ಕೊಡಿಸ್ತೀವಿ, ಸದ್ಯಕ್ಕೆ ಬೇಡ, ಕಾಂಗ್ರೆಸ್ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಇಡೀ ದೇಶದಲ್ಲಿ ಅನ್ನುವ ಕನ್ವಿನ್ಸಿಂಗ್ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರಬೇಕು. ಅವರು ಕನ್ವಿನ್ಸ್ ಆಗಿರಬೇಕು. ಅದಕ್ಕಾಗಿಯೇ ಇವತ್ತು ಅವರ ಪರ ಬ್ಯಾಟ್ ಬೀಸಿದವರಿಗೇನೆ ಎಚ್ಚರಿಕೆಯನ್ನು ಕೊಟ್ಟು ನೋಟಿಸ್ ಕೊಡ್ತೀನಿ ಅನ್ನುವಂತಹ ಧಮಕಿಯನ್ನು ಸಹ ಹಾಕಿದ್ದಾರೆ. ಸೊ ಏನೇ ಇಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ತು. ಈ ಸ್ಪಷ್ಟತೆ ಆ್ಯಕ್ಚುಲಿ ರಾಜ್ಯಕ್ಕೆ ಒಳ್ಳೆಯದು. ಅಧಿಕಾರ ವರ್ಗದಲ್ಲಿ ಕೆಲಸ ಮಾಡೋರು ಸ್ವಲ್ಪ ಭಯಭೀತರಾಗಿ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾಗೋ ಸಾಧ್ಯತೆ ಇದೆ ಅಂದಾಗ ಅವರ ನಡವಳಿಕೆ, ಅವರ ಕಾರ್ಯವಿಧಾನ ಎಲ್ಲ ಬದಲಾಗುತ್ತೆ, ಅಸಡ್ಡೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಯಾವಾಗ ಅವರಿಗೆ ಇಲ್ಲ ಈ ಸರ್ಕಾರ ಒಂದೇ ಇರುತ್ತೆ, ಒಂದೇ ನಾಯಕತ್ವ ಇರುತ್ತೆ ಅಂದಾಗ ಅಧಿಕಾರಿಗಳು ಸ್ವಲ್ಪ ಕಟ್ಟುನಿಟ್ಟಾಗಿ ಕೆಲಸ ಮಾಡೋ ಸಾಧ್ಯತೆಗಳು ಇರ್ತವೆ. ರಾಜ್ಯದ ಜನತೆಗೂ ಸಹ ಆ ಗೊಂದಲ ಇಲ್ಲದೆ ಅವರು ಸಹ ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ. ಸೊ ಇದಿಷ್ಟು ಕಾಂಗ್ರೆಸ್ ಪಾಳೆಯದಿಂದ ಬರ್ತಿರುವಂತಹ ಸುದ್ದಿ. ಸೊ ಸದ್ಯಕ್ಕೆ ಮಿಸ್ಟರ್ ಸಿದ್ದು ಸೇಫ್ ಅಂತಲೇ ಹೇಳಬೇಕು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.